ಮೊದಲನೇದಾಗಿ ಎಲ್ಲರಿಗೂ ಇವತ್ತು ನಮ್ಮ ಧೀಮಂತ ನಾಯಕರಾಗಿರೋಂಥ AICC ರಾಷ್ಟ್ರ ಅಧ್ಯಕ್ಷ ಆಗಿರೋಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಜನ್ಮದಿನ ಇದೆ. ಅವರು 83ನೇ ವಯಸ್ಸಾಗಿ ಈಗ 86ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ, ಹೊಸ ಕಾಲಿಟ್ಟಿದ್ದಾರೆ. ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ಸಂತೋಷ. ಎಲ್ಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಅವ್ರದ್ದೊಂದು ಹಿನ್ನೆಲೆ ನಾವು ಕೇಳಿದ್ರೆ ಓದಿದ್ರೆ ನಿಜವಾಗ್ಲೂ ನಮ್ಗೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಸುರಿತದೆ. ಯಾಕಂತ ಹೇಳಿದ್ರೆ ಅವರು ತೀರಾ ಶೋಷಣೆಗೆ ಒಳಗಾಗಿ, ದಬ್ಬಾಳೆ ದೌರ್ಜನ್ಯಕ್ಕೆ ಒಳಗಾಗಿ, ತುಳಿತಕ್ಕೆ ಒಳಗಾಗಿ ಅವರೊಂದು ಧೀಮಂತ ನಾಯಕ, ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಒಂದು ಒಳ್ಳೆ ಸಮಾಜ ಸೇವಕರನ್ನಾಗಿ, ಒಂದು ಉತ್ತಮ ಒಂದು ಪ್ರಖ್ಯಾತ ವಕೀಲರಾಗಿ ರಾಜಕೀಯ ಪ್ರವೇಶ ಮಾಡಿದ್ರು. ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಿರಾಟಪುರ ಅಂತ ಹೇಳಿ. ತೀರಾ ಬಡತನಲ್ಲಿದ್ದರು, ಕಾರ್ಮಿಕ ಕುಟುಂಬ ಹುಟ್ಟಿ ಜನ್ಮ ತಾಳಿದ್ರು. ಅವರು ಈ ದೌರ್ಜನ್ಯ ದಬ್ಬಾಳಿಕೆಗೆ ಅವರು ತಮ್ಮ ಮನೆ ಮಟ್ಟವನ್ನು ನಾಶ ಆಯ್ತು ಅವ್ರದ್ದು. ಅವರು ಬೇರೆ ಕಡೆ ವರ್ಗಾಯಿಸಿ ಗುಲ್ಬರ್ಗ ಜಿಲ್ಲೆಗೆ ಬಂದು ತಮ್ಮದೇ ಆದ ಒಂದು ಶೈಲಿಯಲ್ಲಿ ತಮ್ಮನ್ನ ಜೀವನ ಮಾಡಿ ಒಂದು ಖ್ಯಾತ ವಕೀಲರಾಗಿ, ರಾಜಕೀಯ ಪ್ರವೇಶ ಆಗಿ, ಗ್ರಾಮ ಪಂಚಾಯತ್ ಸದಸ್ಯನ ಹಿಡಿದು MLA ಆಗಿ, ಮಂತ್ರಿಯಾಗಿ, KPCCಯ ರಾಜ್ಯ ಅಧ್ಯಕ್ಷರಾಗಿ, ಈಗ ಅವರು ರಾಜ್ಯಸಭೆಯ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಜೊತೆಲಿ AICCಯ ರಾಷ್ಟ್ರ ಅಧ್ಯಕ್ಷರಾಗಿದ್ದಾರೆ. ಅವರು ಖರ್ಗೆಜಿ ಅಂತಲೇ ಕಮಿಟೆಡ್ ಟು ದಿ ಕಾಂಗ್ರೆಸ್ ಪಾರ್ಟಿ, ಗಾಂಧಿ ಫ್ಯಾಮಿಲಿಯವರಿಗೆ ತೀರಾ ಹತ್ತಿರ ಆಗಿರೋರು. ಯಾವಾಗಲೂ ಸದಾಕಾಲ ಅವರು ನಮ್ಮ ಶೋಷಿತ ವರ್ಗಕ್ಕೆ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ದೀನ ದಲಿತ ಇರ್ಬೋದು, ಪ್ರತ್ಯೇಕವಾಗಿ ಕಾರ್ಮಿಕರ ವಿರೋಧ ಏನೆಲ್ಲ ಹೋರಾಟ ಮಾಡಿದ್ದಾರೆ, ಏನೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದಾರೆ, ಅದ್ರ ವಿರೋಧ ಹೋರಾಟ ಮಾಡಿ ಒಂದು ರಾಷ್ಟ್ರ ನಾಯಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಆಚರಣೆ ಮಾಡ್ಬೇಕಂತ ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತದೆ. ನಮ್ಮ ಶಾಸಕರು B. ನಾಗೇಂದ್ರ ಸಾಹೇಬರು ಅನೇಕ ಕಾರ್ಯಕ್ರಮ KDP ಮೀಟಿಂಗ್ ಅಲ್ಲಿ ಎದುರು ಯಾವಾಗ ಕೇಳಿದ ತಕ್ಷಣ ಇಲ್ಲ ನಾನು ಬರ್ತೀನಿ, ಶುಭ ಸಂದರ್ಭದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಹೇಳಿ ತಮ್ಮ ಅಮೂಲ್ಯವಾದವನ್ನು ಟೈಮ್ ಬಿಟ್ಟು ನಮ್ಮ ಜೊತೆಲಿ ಬಂದು ಈ ಕಾರ್ಯಕ್ರಮ ಹಂಚಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ B. ನಾಗೇಂದ್ರ ಸಾಹೇಬರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಅಧಿಕಾರಕ್ಕೆ ತರುವಂಥ ಯಶಸ್ವಿಯಾದಂಥ ಒಬ್ಬ ದೀನ ದಲಿತರ ನಾಯಕರು ಮತ್ತು AICC ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಈ ಒಂದು ಸುಂದರವಾದ ಸಂಜೆಯಲ್ಲಿ ಕೂಡ ಇವತ್ತು ಏನು ನಾವು ಈ ಒಂದು ಆಚರಣೆಯನ್ನು ಮಾಡ್ಕೊತಾ ಇದ್ದೀವಿ. ಇವತ್ತು ಈಗಾಗಲೇ ಕೂಡ ನನಗಿಂತ ಪೂರ್ವದಲ್ಲಿ ಮಾತಾಡಿದಂಥ ನಮ್ಮ ಉಮಾಯನ್ ಖಾನ್ ಅಣ್ಣನವರು ಅವರ ಜೀವನದ ಬಗ್ಗೆ ಹೇಳ್ತಾ ಇದ್ರು. ಅವರ ಜೀವನ ನೆನೆಸ್ಕೊಂಡ್ರೆ ಇವತ್ತು ನಾನು ಕೂಡ ಒಬ್ಬ ಕಾಂಗ್ರೆಸ್ಗೆ ಕಟ್ಟಾಳಾಗಿ ಇರಬೇಕಂದ್ರೆ ಅದನ್ನು ಯಾರನ್ನ ನೋಡಿ ಕಲ್ತೀನಿ ಅಂದರೆ ಮಾನ್ಯ ಖರ್ಗೆ ಸಾಹೇಬ್ರು ನೋಡಿ ಕಲ್ತಿರ್ತಾರೆ. ಯಾಕಂದರೆ ಒಂದು ಪಕ್ಷವನ್ನು ಬೆಂಬಲಿಸಿ ಒಬ್ಬ ದೀನ ದಲಿತರ ಶೋಷಣೆ ಒಳಗಾದಂಥವರ ಪಕ್ಷ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ತೀರ್ಮಾನ ತೆಗೆದುಕೊಂಡು ಅವರ ಹಾದಿ ಅಷ್ಟು ಸುಗಮ ಇಲ್ಲಂದರೆ ಕೂಡ ಅನೇಕ ಒಡೆತೊಡಕುಗಳನ್ನು ಎದುರಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅನೇಕ ರಾಜ್ಯಗಳಲ್ಲಿ ತಂದು ಅದರ ಜೊತೆಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಪದವಿಗಳನ್ನು ಹೊಂದಿ ಇವತ್ತು ಭಾರತದ ಅತ್ಯುನ್ನತವಾದಂಥ ಒಂದು ಸ್ಥಾನಕ್ಕೆ ಇವತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ಹೋಗಿದ್ದಾರೆ. ಸುಮಾರು 84ನೇ ವಯಸ್ಸಿನ ಪ್ರಾಯದ ವಯಸ್ಸಿನಲ್ಲಿ ಕೂಡ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುಷು, ಆರೋಗ್ಯ, ಇನ್ನಷ್ಟು ಅಧಿಕಾರವನ್ನು ಕೊಡಬೇಕಂತೇಳಿ ನಾವು ಈ ಶುಭ ಸಂದರ್ಭದಲ್ಲಿ ನಾವು ಮನಸ್ಫೂರ್ತಿಯಾಗಿ ನೆನೆಸುತ್ತಾ, ಅವರಿಗೆ ಇವತ್ತು ಏನು ಅವರ ಹಾಕಿದ ಮಾರ್ಗದರ್ಶನದಲ್ಲಿ ಯಾವತ್ತು ಎಷ್ಟು ಖರ್ಗೆ ಸಾಹೇಬ್ರು ಎಷ್ಟು ಕಮಿಟೆಡ್ ಅಂದರೆ, ಇವತ್ತು ನಾನು ಬಳ್ಳಾರಿ ಜಿಲ್ಲೆಯಿಂದ ಹೋಗಿದೆ ಅಂದರೆ ಫಸ್ಟ್ ಅವ್ರು ಕೇಳೋದು ನಿಮ್ಮ ಆಫೀಸ್ ಎಲ್ಲಿದೆಪ್ಪ ಅಂತ ಕೇಳ್ತಾ ಇದ್ರು. ಯಾವತ್ತೂ ಕೂಡ ಮತ್ತೆ ನಮ್ಮ ಆಫೀಸ್ ಎಲ್ಲಿದೆ ಅಂತ ಕೇಳ್ಕೂಡ್ದಂತೇಳಿ ನಾನು ಇವತ್ತು ನಮ್ಮ ಭಾಗದ ಎಲ್ಲ ಮುಖಂಡರ ಜೊತೆಗೆ ಒಪ್ಪಿಸ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭವನನ್ನು ಕಟ್ಟಬೇಕಂತೇಳಿ ತೀರ್ಮಾನ ತೆಗೆದುಕೊಂಡಿದೆ ಅಂದರೆ ಅದಕ್ಕೆ ಕೇವಲ ಕಾರಣ ನಮ್ಮ ಖರ್ಗೆ ಸಾಹೇಬ್ರು ಅಂತ ಹೇಳಿಕ್ಕೆ ನಮ್ಮ ಕಾಂಗ್ರೆಸ್ ಅಂದ್ಕೊಂಡೆ ನಮ್ಮ ಮನೆಗಿಂತ ಚೆನ್ನಾಗಿ ಕಾಂಗ್ರೆಸ್ ಭವನ ಇರಬೇಕಂತೇಳಿ ಅವರು ಅಷ್ಟು ಕಟ್ಟಾಳಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷದಲ್ಲಿ ಇದ್ದು ಬಂದಿದ್ದಂಥವ್ರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರತಿಯೊಂದು ಹಾದಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಕೂಡ ಇವತ್ತು ನಮ್ಮ ದೇಶದಲ್ಲಿ ಯಾವ ರೀತಿ ಅವರು ಅತ್ಯುನ್ನತ ಪದವಿಗಳನ್ನು ಹೊಂದಿಕೊಂಡೋಗಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ಜಿಲ್ಲೆಯಲ್ಲಿಂದ ಈ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಕೂಡ ನಾವು ಕೆಲಸ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗೋದ್ರಲ್ಲಿ ಅವರ ಒಂದು ಉತ್ತಮ ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಇವತ್ತು ಖರ್ಗೆ ಸಾಹೇಬರಿಗೆ ಆಯುಷು ಆರೋಗ್ಯ ಕೊಡಬೇಕು, ಇನ್ನಷ್ಟು ಅತ್ಯುನ್ನತವಾದ ಪದವಿಗಳನ್ನು ಕೊಡುತ್ತೆ. ಕಾಂಗ್ರೆಸ್ ಪಕ್ಷ ಮಾತ್ರನೇ ಏಕೈಕ ಪಕ್ಷ ಒಬ್ಬ ದಲಿತರನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಂಥ ಪಕ್ಷ ಅಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಇವತ್ತು ಬೂಟಾಟಿಕೆ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳು ಇವತ್ತೇನು
ಕೋಮುವಾದಿಗಳು ಬಿಜೆಪಿ ಪಕ್ಷದವರು ಅನೇಕ ವಿಚಾರಗಳನ್ನ ಯಾವತ್ತೂ ಕೂಡ ಟಾರ್ಗೆಟ್ ಮಾಡಿದ್ರೆ ನಮ್ಮ ಖರ್ಗೆ ಸಾಹೇಬ್ರನ್ನೇ ಮಾಡ್ತಾ ಇರ್ತಾರೆ. ಆದ್ರೆ ಏನೇನೋ ಮಾಡಕ್ ಹೋಗ್ತಾರೆ. ಆದ್ರೂ ಕೂಡ ನಮಗೆ ಈ ಉತ್ತರ ಕರ್ನಾಟಕ ಭಾಗದವರಿಗೆ ಆರ್ಟಿಕಲ್ 371J ಅನ್ನು ಕೊಟ್ಟುವಂತದ್ದು ಇವತ್ತು ಮಾನ್ಯ ಖರ್ಗೆ ಸಾಹೇಬರು. ಆ ಭಾಗದಲ್ಲಿ ಅವರು ನಡೆದಾಡುವಂತ ದೇವರಂದ್ರೆ ಯಾರಂದ್ರೆ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಂತ ಹೇಳ್ತಾರೆ. ಅವ್ರು ಮಾಡಿದಂತ ಕಾರ್ಯ ಸಾಧನೆಗಳು ESI ಹಾಸ್ಪಿಟ್ಲು 2,000 ಕೋಟಿ ರೂಪಾಯಿ ಮೂಲಕ ಇವತ್ತು ESI ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಇವತ್ತು ನಮ್ಮ ಗುಲ್ಬರ್ಗದಲ್ಲಿ. ಅಂದ್ರೆ ಆ ರೀತಿಯಾದಂತ ಒಂದು ಅಭಿವೃದ್ಧಿಯನ್ನ ಬಡವರಿಗೆ ಕೊಡಬೇಕು, ಸದಾ ಚಿಂತನೆಯಲ್ಲಿ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಭಗವಂತ ಆಯುಷ್ ಆರೋಗ್ಯ ಕೊಡಬೇಕು. ಇನ್ನಷ್ಟು ಇಂಥ ಒಂದು ಅನೇಕ ಹುಟ್ಟು ಹಬ್ಬಗಳನ್ನ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಮುಂದೆ ಒಂದಿನ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪದವಿಯನ್ನು ಕೊಡುತ್ತಂತೇಳಿ ನಿರೀಕ್ಷಣೆ ಮಾಡ್ತಾ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಅವರ ರೀತಿಯಲ್ಲಿ ಹಾದಿ ಹಾಕೊಂಡು ಹೋಗ್ತೀವಿ ಅಂತೇಳಿ ಹೇಳಿ ಅವ್ರಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ, ನಮ್ಮ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ, ನಮ್ಮ ಮುನ್ಸಿಪಾಲಿಟಿ ಘಟಕದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಬಳ್ಳಾರಿ ಜಿಲ್ಲೆಯಿಂದ ಮಾನ್ಯ ಖರ್ಗೆ ಸಾಹೇಬರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.